ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ದೇವರು ಈ ಉದಯ ಕಾಲದಲ್ಲಿ ಮಗಳೇ ಎಂದು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸ್ತ್ರೀಗೆ ದೇವರು ಹೇಳುತ್ತಾರೆ, ಅಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 9ನೇ ಅಧ್ಯಾಯ 21-22ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಒಂದು ಕುಷ್ಠ ರೋಗಿಯಾದ ಸ್ತ್ರೀಗೆ ದೇವರು ಮಗಳೇ ಎಂದು ಕರೆಯುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು. ಆ ಸ್ತ್ರೀ ಹೇಗೆ ನಂಬುತ್ತಾ ಇದ್ದಾಳೆ? ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನೇ ಬರುತ್ತಾ ಇದ್ದಾನೆ ಅಂತೇಳಿ ಆಕೆಗೆ ಗೊತ್ತಾಗಿದ ಮೇಲೆ, ಹಲ್ಲೆಲೂಯಾ, ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ದೇವರು ಸರ್ವಶಕ್ತನಾದ ದೇವರು ಆಗಿದ್ದಾನೆ. ಆತನ ಬಾಯಲ್ಲಿ ನಿಮ್ಮ ಆಶೀರ್ವಾದಗಳನ್ನು ಇದೆ. ಹಲ್ಲೆಲೂಯಾ. ಆತನ ನುಡಿದಿದರೆ ಸಾಕು, ಆ ದೇವರು ನಿಮ್ಮ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಈ ಭೂಮಿಯಲ್ಲಿ ಸೃಷ್ಟಿಯಾಗಿರೋದೆಲ್ಲವೂ ಯೇಸು ಕ್ರಿಸ್ತನು ಹೇಗೆ ನುಡಿದಿದ್ದಾನೋ ಹಾಗೆ ನೆರವೇರಿದೆವು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಸಹ ದೇವರು ಒಂದು ಮಾತು ಹೇಳಿದರೆ ಸಾಕು, ನೀವು ದೇವರು ಮಾಡುವ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ನೋಡುವರ ಆಗಿರ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆ ಸ್ತ್ರೀ ಯೇಸುವಿನ ಮೇಲೆ ಹೇಗೆ ಆಕೆ ನಂಬಿಕೆ ಇಡುತ್ತಾ ಇದ್ದಾಳೆ ನೋಡಿ. ನಾನು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ಎಂದ ನಂಬಿಕೆಯಿಂದ ಆಕೆ ನುಡಿತಾ ಇದ್ದಾಳೆ. ಅಂದರೆ ಮನಸ್ಸಿನಲ್ಲಿ ತೀರ್ಮಾನ ಮಾಡುತ್ತಾ ಇದ್ದಾಳೆ. ಹಲ್ಲೆಲೂಯಾ. ನಾವು ಹೇಗೆ ತೀರ್ಮಾನ ಮಾಡ್ತೇವೆ ಗೊತ್ತಾ? ಆ ಡಾಕ್ಟರ್ ಬಳಿ ಹೋದರೆ ಸಾಕು ಗುಣವಾಗುತ್ತದೆ ಎಂದು ಹೇಳುತ್ತೇವೆ. ಆ ಡಾಕ್ಟರ್ ಬಳಿ ಹೋದರೆ ಸಾಕು ನಿನಗೆ ಈ ರೋಗ ಬಿಟ್ಟು ಹೋಗುತ್ತದೆ ಅಂತ ಹೇಳುತ್ತೇವೆ. ಆದರೆ ಡಾಕ್ಟರ್ ಕೊಡುವ ಆರೋಗ್ಯವೇ ಬೇರೆ, ದೇವರು ಕೊಡುವುದು ಬೇರೆ. ಹಲ್ಲೆಲೂಯಾ. ದೇವರಿಗೆ ಡಾಕ್ಟರ್ಗೆ ತುಂಬ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ದೇವರು ಒಂದು ಮಾತು ಹೇಳಿದರೆ ಸತ್ತೋಗಿರುವ ಬಾಡಿನೂ ಸಹ ಜೀವಿತವಾಗಿ ಎದ್ದು ಬರುತ್ತದೆ. ಹಲ್ಲೆಲೂಯಾ. ಅದೇ ಡಾಕ್ಟರ್ ಒಂದು ಶುಗರ್ ಕಾಯಿಲೆ ಇದ್ರೂ ಆತನು, ನೀನು ಪ್ರತಿದಿನ ಈ ಟ್ಯಾಬ್ಲೆಟ್ ತಗೊಳ್ಬೇಕು, ಪ್ರತಿ ಗಳಿಗೆ ಇದು ನಾನು ಯಾವ ಟೈಮ್ಗಳನ್ನು ಹೇಳುತ್ತೇನೋ ಆ ಟೈಮ್ ಫಾಲೋ ಮಾಡಬೇಕೆಂದು ಹೇಳುತ್ತಾನೆ. ಆದರೂ ಆ ಶುಗರ್ ನಮ್ಮಿಂದ ಹೋಗೋದಿಲ್ಲ. ಹಲ್ಲೆಲೂಯಾ. ಅದೇ ನೀನು ದೇವರಲ್ಲಿ ನಂಬಿಕೆ ಇಡುವುದಾದರೆ, ಈ 12 ವರ್ಷದಿಂದ ಈ ಕುಷ್ಠ ರೋಗಿ 12 ವರ್ಷದಿಂದ ಆಕೆಗೆ ಕುಷ್ಠ ರೋಗವು ಇತ್ತು. ಆ 12 ವರ್ಷದಿಂದ ಕುಷ್ಠ ರೋಗ, 12 ವರ್ಷದಲ್ಲಿ ಆಕೆ ಅನೇಕ ವೈದ್ಯರ ಬಳಿಗೆ ಹೋಗಿದ್ದಳು. ಅನೇಕರ ಬಳಿಗೆ ಹೋಗಿ ಎಲ್ಲೆಲ್ಲಿ ಚೆನ್ನಾಗಾಗುತ್ತದೆಂದು ಆಕೆ ಯಾರ್ಯಾರು ಮಾರ್ಗ ತೋರಿಸ್ತಾ ಇದ್ದಿದ್ರು ಅವರ ಬಳಿಗೆಲ್ಲ ಹೋಗುತ್ತಾ ಇದ್ದಿದ್ದಳು. ಆದರೆ ಆ ರೋಗ ವಾಸಿ ಆಗದೆ ಹಾಗೆ ಇತ್ತು. ಪ್ರೈಸ್ ದ ಲಾರ್ಡ್. ಅದೇ ಪ್ರಕಾರ ಈ ಶುಗರ್ ಎಂಬುದು ಆತ್ಮ ಸಹ ಅದು ನಮ್ಮಿಂದ ಬಿಟ್ಟು ಹೋಗಬೇಕಾದ್ರೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಯೇಸು ಒಂದು ಮಾತು ಹೇಳಿದರೆ ಸಾಕು, ನನಗೆ ಈ ಶುಗರನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ ಎಂದು ನಾವು ತೀರ್ಮಾನಕ್ಕೆ ಬರಬೇಕು. ಎಲ್ಲಿವರೆಗೂ ನಾವು ತೀರ್ಮಾನಕ್ಕೆ ಬರುವುದಿಲ್ಲವೋ ಆ ರೋಗ ನಮ್ಮಲ್ಲಿ ಹಾಗೆ ಅಂಟಿಕೊಳ್ಳುತ್ತದೆ. ಆ ರೋಗ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು 12 ವರ್ಷದಿಂದ ಕುಷ್ಠರೋಗಿಗೆ ಗುಣಪಡಿಸಿದಾನಂದರೆ ನನ್ನನ್ನು ಸಹ ದೇವರು ಗುಣಪಡಿಸುವ ದೇವರು. ಹಲ್ಲೆಲೂಯಾ. ಆ 12 ವರ್ಷದಲ್ಲಿರುವಂತಹ ಕುಷ್ಠರೋಗಿಗೆ ಯೇಸು ಎಷ್ಟು ಪ್ರೀತಿ ಮಾಡಿದನೋ ನಮ್ಮನ್ನು ಸಹ ಯೇಸು ಅಷ್ಟೇ ಪ್ರೀತಿ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ನೀವು ಯೇಸುವಿನ ಬಳಿಗೆ ಬರುವುದಾದರೆ, ನೀವು ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ
ಯೇಸು ಸಂಪೂರ್ಣವಾಗಿ ನಿಮ್ಮನ್ನು ಬಿಡುಗಡೆ ಮಾಡುವ ಆತನು. ಯೇಸು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಯೇಸು ದೇವರಾಗಿದ್ದಾನೆ. ಯೇಸು ದೇವರಾಗಿದ್ದಾನೆ. ಅಪೊಸ್ತಲ ಕೊರಿಂಥದಲ್ಲಿ ಓದುವಾಗ ನಾವು ಎಷ್ಟೋ ಸಾರಿ ಪೌಲನು ಹೇಳುತ್ತಾನೆ, ಯೇಸು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಬೇಡಿಕೊಳ್ಳುವುದು ಬೇರೆ ಯಾವುದೋ ಮನುಷ್ಯನ ಹತ್ರ ಅಲ್ಲ, ನೀನು ಬೇಡುತ್ತಾ ಇರುವುದು ಯೇಸುವಿನ ಹತ್ರ. ಆ ಯೇಸು ಬರೀ ದೇವರು ಮಾತ್ರ ಅಲ್ಲ, ನಿನಗೂ ತಂದೆನೂ ಆತನಾಗಿದ್ದಾನೆ. ಯಾಕಂದರೆ ಎಲ್ಲರೂ ಈ ಲೋಕದಲ್ಲಿ ಮರಿಬಹುದು, ಆದರೆ ನಿನ್ನ ತಂದೆಯಾದ ದೇವರಾದ ಯೇಸು ಕ್ರಿಸ್ತನು ಯಾವತ್ತೂ ನಿನ್ನನ್ನು ಮರೆತು ಹೋಗೋನಲ್ಲ, ಯಾವತ್ತೂ ನಿನ್ನನ್ನು ಯೇಸು ಮರೆಯೋನಲ್ಲ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ನೀನು ಹೇಗಿದ್ದರೂ ಸರಿ. ನೋಡು, ಯಾಯಿರನ ಮನೆಯಲ್ಲಿ ಹೆಣ ಬಿದ್ದಿತ್ತು. ಅಂದರೆ ತನಗೊಬ್ಬಳೇ ಮಗಳಿದ್ದಳು, ಆಕೆ ಸಾಯುವ ಸ್ಥಿತಿಯಲ್ಲಿದ್ದಳು. ಯಾಯಿರು ಯೇಸುವಿನ ಬಳಿಗೆ ಓಡಿ ಬಂದಿದ್ದನು. ಆದರೆ ಯಾಯಿರನ ಮನೆಗೆ ಯೇಸುವಿಗೆ ಹೋಗೋದಕ್ಕಾಗಿ ಲೇಟಾಯಿತು. ಆ ಯಾಯಿರನ ಮಗಳು ಈ ಲೋಕದ ಯಾತ್ರೆ ಮುಗಿಸಿಕೊಂಡು ಹೋದಳು. ಆದರೂ ಆ ಯಾಯಿರನ ಕಡೆಯವರು ಇಬ್ಬರು ಆಳುಗಳು ಬಂದು ಹೇಳುತ್ತಾರೆ, ನಿನ್ನ ಮಗಳು ಇವಾಗ ಇಲ್ಲ ಈ ಭೂಮಿಯಲ್ಲಿ, ಆತನಿಗೆ ತೊಂದರೆ ಕೊಡಬೇಡ, ಗುರುವಿಗೆ ತೊಂದರೆ ಕೊಡಬೇಡ ಎಂದು ಹೇಳಿದರು. ಆದರೆ ನಜರೇತಿನ ಯೇಸು ಕ್ರಿಸ್ತನು ಯಾಯಿರನ ಮುಖವನ್ನು ನೋಡಿ ಹೇಳುತ್ತಾರೆ, ಯಾಯಿರಿಗೆ ಹಿಂತಿರುಗಿ ನೋಡಿ ಹೇಳುತ್ತಾರೆ, ಯಾಯಿರನೇ ಭಯಪಡಬೇಡ, ನಿನಗೆ ನಂಬಿಕೆ ಮಾತ್ರವಿರಲಿ. ಯೇಸು ಹೇಳಿರುವುದೇನು ಗೊತ್ತಾ? ನಂಬಿಕೆ ಮಾತ್ರವಿರಲಿ ಎಂದು. ಯೇಸು ಎಲ್ಲೂ ಹೇಳಲಿಲ್ಲ, ನೀನಿಷ್ಟೊಂದು ಒಡವೆ ತಗೊಂಡು ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಗುಣಪಡಿಸುತ್ತೇನೆಂದು. ಯೇಸು ಹೇಳಿರುವುದು ನಂಬಿಕೆ ಮಾತ್ರವಿರಲಿ ಎಂದು. ಹಾಗೆ ನನ್ನ ಫ್ರೆಂಡ್ ಸಹ ಒಬ್ಬರು ಹೇಳ್ತಾ ಇದ್ದರು, ಅವರು ನಾವು ಕ್ಲಾಸ್ಮೇಟೇ, ಅವರು ನಮ್ಮೂರವರೇ. ಒಂದು ಚರ್ಚಲ್ಲಿ ನಿನಗೆ ಗುಣವಾಗುತ್ತದೆ, ನೀನು ಅಷ್ಟು ಅದು ತಗೊಂಡು ಬಾ, ಇದು ತಗೊಂಡು ಬಾ, ನೀನಿಷ್ಟು ಅಮೌಂಟ್ ಕೊಡಬೇಕು, ನಾವು ಚರ್ಚ್ ಕಟ್ಟುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಹಿಂದೂ ಕುಟುಂಬದಿಂದ ಬಂದವರು. ಅವರಿಗೆ ಅಷ್ಟೊಂದು ಈ ಬೈಬಲ್ ವಿಷಯದಲ್ಲಿ ಆಳವಾಗಿ ಗೊತ್ತಿಲ್ಲ. ಅವರಿಗೇನಾಗುತ್ತದೆ? ಭಯವಾಗುತ್ತದೆ. ನಾವು ಅವರ ಮುಂದೆ ಕೈ ಚಾಚಬಾರದು. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ನಮ್ಮ ಅಗತ್ಯಗಳನ್ನು ಯೇಸುವಿನ ನಾಮದಲ್ಲಿ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ಯೇಸು ನಮ್ಮ ಅಗತ್ಯಗಳನ್ನು ಪೂರೈಸುವಾತನು. ನಾವು ಯೇಸುವಿನ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಸಭೆಗೆ ಏನೇ ಬೇಕಾದರೂ ನಾವು ಯೇಸುವಿನ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹೊರತು ಜನರಿಗೆ ತೊಂದರೆ ಕೊಡಬಾರದು. ಇಲ್ಲಿ ಯಾಯಿರನಿಗೆ ದೇವರು ಹೇಳಿರುವುದು ನಂಬಿಕೆ ಮಾತ್ರವಿರಲಿ. ಅವ್ರಿಗೆ ಹೇಳಬೇಕು, ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ, ನಿನ್ನ ಕುಟುಂಬದಲ್ಲಿ ಪ್ರಾಬ್ಲಮ್ ಇದ್ದರೆ, ನಿನಗೆ ಯೇಸುವಿನಲ್ಲಿ ನಂಬಿಕೆ ಇರಲಿ ಎಂದು ಹೇಳಬೇಕು. ನಿನ್ನ ಅಗತ್ಯಗಳನ್ನು ಯೇಸು ಪೂರೈಸುತ್ತಾರೆ ಎಂದು ಹೇಳಬೇಕು. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಬೇಕು. ಸತ್ಯ ಇದ್ದಾಗೆ ಹೇಳಬೇಕು. ಹಲ್ಲೆಲೂಯಾ. ಇಲ್ಲ, ನನಗೆ ಅಷ್ಟು ಅದು ತಂದು ಕೊಟ್ಟರೆ ಮಾತ್ರ ನಿನ್ನನ್ನು ಗುಣವಾಗುತ್ತದೆ ಎಂದು ಯಾವತ್ತೂ ಹೇಳಬಾರದು. ಯಾಕಂದರೆ ಉದಾರವಾಗಿ ಅಂದರೆ ಧಾರಾಳವಾಗಿ ಹೊಂದಿಕೊಂಡಿರೋದು ನಾವು ಧಾರಾಳವಾಗಿ ಹಂಚಬೇಕು. ಪವಿತ್ರಾತ್ಮದ ವರವು ಹಣದಿಂದ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಪವಿತ್ರಾತ್ಮದ ವರ ಹಣದಿಂದ, ಆಸ್ತಿಯಿಂದ ಕೊಂಡುಕೊಳ್ಳೋದಕ್ಕಾಗೋದಿಲ್ಲ. ಪವಿತ್ರಾತ್ಮದ ವರ ಕೊಂಡುಕೊಳ್ಳೋದಕ್ಕಾಗಿ ನನ್ನ ಹೃದಯವು ದೇವರಿಗೆ ಒಪ್ಪಿಸಬೇಕು. ನನ್ನ ಹೃದಯವು ಕರ್ತನಾದ ಯೇಸುವಿಗೆ ಒಪ್ಪಿಸಿಕೊಡಬೇಕು. ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ದರೆ ನೀನು ಏನು ಬೇಕಾದರೂ ಕೇಳಿಕೋ, ಅದನ್ನು ನಾನು ನಿನಗೆ ಕೊಡುತ್ತೇನೆಂದು ಯೇಸು ಹೇಳಿರುವುದು. ಯೇಸು ಕ್ರಿಸ್ತನ
ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದೆ. ನೀನು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ರೆ ನೀನು ಏನು ಬೇಕಾದರೂ ಕೇಳಿಕೋ, ಅದನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳಿರೋದು. ಇದು ಸತ್ಯ. ಹೋಲಿ ಗಾಸ್, ನಾವು ದೇವರ ನಾಮದಲ್ಲಿ, ಕರ್ತನ ಯೇಸು ಕ್ರಿಸ್ತನಾದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ. ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಯೇಸು ನಮ್ಮ ಬಳಿಯಲ್ಲಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಭೆಗೆ ಯಾವ ವ್ಯಕ್ತಿ ಬಂದರೂ ಸರಿ, ಆತನಿಗೆ ಧಾರಾಳವಾಗಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಯೇಸು ಅವರನ್ನು ಬಿಡುಗಡೆ ಮಾಡುತ್ತಾನೆ. ಅವರನ್ನು ನಿಮ್ಮ ಮಧ್ಯದಲ್ಲಿ ಸೌಖ್ಯ ಕೊಟ್ಟು ಅವರ ಮುಖಾಂತರವಾಗಿ ತನ್ನ ನಾಮಕ್ಕೆ ಮಹಿಮೆಯನ್ನು ತರುವಂತೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಎಷ್ಟೋ ಸ್ವಚ್ಛ ಕಾರ್ಯಗಳನ್ನು ಮಾಡಿದ್ದಾನೆ. ಯೇಸು ಕ್ರಿಸ್ತನು ಸತ್ತವರನ್ನು ಜೀವಿತವಾಗಿ ಮಾಡಿದ್ದಾನೆ. ಕುರುಡನಿಗೆ ಕಣ್ಣು ಕೊಟ್ಟಿದ್ದಾನೆ, ಕುಂಟರಿಗೆ ಕಣ್ಣು ಕೊಟ್ಟಿದ್ದಾನೆ, ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ, ಕೈ ಬತ್ತಿ ಹೋದವರನ್ನು ಕೈಯನ್ನು ಸ್ವಸ್ಥಪಡಿಸಿದ್ದಾನೆ. ಆದರೂ ಎಲ್ಲೂ ನಾನೇ ಮಾಡಿದ್ದೇನೆ ಅಂತ ಎಲ್ಲೂ ನಿಂತಿಲ್ಲ. ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನು ತಗ್ಗಿಸಿಕೊಳ್ಳುವ ದೇವರು. ಯೇಸು ಕ್ರಿಸ್ತನು ಹೇಳಿರುವುದು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಆದರೆ ನಾವಾದರೂ ಸ್ವಲ್ಪ ನಾನು ಪ್ರಾರ್ಥನೆ ಮಾಡಿದೆ ಏನಾದರೂ ಆದರೆ ಅದು ನನ್ನ ಹೆಸರಲ್ಲಿ ಮುಂದೆ ತರುತ್ತೇವೆ. ನಮ್ಮ ಹೆಸರು ಯಾವತ್ತೂ ಮುಂದೆ ಬರಬಾರದು. ಎಲ್ಲ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಬರಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ, ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ಯಾಕಂದರೆ ಸ್ತುತಿಗೆ ಪಾತ್ರನಾಗಿರುವ ದೇವರಾತನೊಬ್ಬನೇ, ಮಹಿಮೆ ಉಳ್ಳುವ ದೇವರಾತನೊಬ್ಬನೇ, ಮಹಿಮೆಗೆ ಸ್ತುತಿಗೆ ಪಾತ್ರನಾಗಿರುವ ಯೇಸು ಒಬ್ಬನೇ. ಎಲ್ಲ ಸ್ತುತಿಗಣವನ್ನು ಯೇಸುವಿಗೆ ಸಲ್ಲಿಸಬೇಕು. ಎಲ್ಲ ನಾಮದಲ್ಲಿಯೂ ಯೇಸುವಿನ ನಾಮ ಶ್ರೇಷ್ಠವಾದ ನಾಮ. ಆತನ ನಾಮ ಶ್ರೇಷ್ಠವಾದದು. ಆತನ ನಾಮದ ಹೊರತು ಮತ್ತೊಂದು ನಾಮವಿಲ್ಲ. ಶ್ರೇಷ್ಠವಾದ ನಾಮವೆಂದರೆ ಯೇಸುವಿನ ನಾಮ. ಮನುಷ್ಯನು ಮುಖ ನೋಡಿ ಪ್ರೀತಿಸುತ್ತಾನೆ, ಆದರೆ ಯೇಸು ಕ್ರಿಸ್ತನು ಹೃದಯ ನೋಡಿ ಪ್ರೀತಿಸುತ್ತಾನೆ. ಯಾರೋ ಒಬ್ಬನು ಬಂದು ಫಂಕ್ಷನಲ್ಲಿ ನನಗೆ ಹೂವಿನ ಹಾರ ಆಗ್ದನು, ಶಾಲ ಆಗ್ದನು ಎಂದು ಸಂತೋಷ ಪಡಬೇಡ. ಯಾಕಂದರೆ ಎಲ್ಲಿವರೆಗೂ ಪರಲೋಕದಲ್ಲಿರುವ ಗ್ರಂಥದಲ್ಲಿ ನಿನ್ನ ಹೆಸರನ್ನು ಬರೆಯುವುದಿಲ್ಲವೋ ಅಲ್ಲಿವರೆಗೂ ಲೋಕದಲ್ಲಿರುವಂಥ ಎಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಬಂದರೂ ವೇಸ್ಟೇ. ನಮ್ಮಲ್ಲಿ ಯೇಸು ಜೀವಿಸಬೇಕು, ನಮ್ಮಲ್ಲಿ ಯೇಸುವಿನ ಗುಣಗಳು ಬರಬೇಕು. ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಅಂದರೆ ನಾವು ಬರೀ ನಾವು ಕ್ರಿಶ್ಚಿಯನ್ ಇದ್ದೇವೆ ಅಂದರೆ ಸಾಲದು. ನಾವು ಯೇಸುವಿನ ಮಕ್ಕಳಾಗಬೇಕು. ನಾವು ಯೇಸುವಿನ ಮಕ್ಕಳಾಗಬೇಕು. ನಾವು ನಡೆಯುವುದನ್ನು ನಮಗೆ ನಮ್ಮ ಸೌಭಾಗ್ಯವನ್ನು ಅವರಿಗೆ ತೋರಿಸಬೇಕು, ಇವರು ಯೇಸುವಿನ ಮಕ್ಕಳೆಂದು. ನಮ್ಮ ನಡವಳಿಕೆಯಲ್ಲಿ ಯೇಸುವಿನ ಮಕ್ಕಳೆಂದು ಗುರುತಿಡಿಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಎಲ್ಲೋಕ್ಕದವ್ರಿಗೆ ನೋಡಿ ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿ ಮಾತಾಡಿಕೊಂಡು ನಾನು ಎಲ್ಲರ ಸಂಗಡ ನಾನು ಒಳಗೊಂದು ಗುಣಗಳು ಹೊರಗೊಂದು ಗುಣಗಳು ಮಾಡಿ ನನಗೆ ಲೋಕದಲ್ಲಿರುವಂಥ ಜನರು ನನಗೆ ಒಳ್ಳೆಯವನೆಂದು ಕರೀತಾರೆಂದು ನೀನು ಹೆಮ್ಮೆ ಪಡಬೇಡ. ನಾವು ಅಂತರಂಗದಲ್ಲಿರುವಂಥ ನಮ್ಮ ತಂದೆ ಮುಂದೆ ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಎಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಇದು ಬಂದಿರುವುದು ನಿನ್ನ ಸಾಮರ್ಥ್ಯ, ನಿನ್ನ ಕೃಪೆ ದೇವರೇ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಯೇಸುವಿನ ನಾಮದಲ್ಲಿ ತಗ್ಗಿಸಿಕೊಳ್ಳುತ್ತೇವೋ ಆವಾಗ ನಾವು ಹೆಚ್ಚಿಸಲ್ಪಡುತ್ತೇವೋ. ದೇವರೇ ಸ್ವತಃ ಹೇಳಿರುವುದು, ಯಾರು ಹೆಚ್ಚಿಸಲ್ಪಡುತ್ತಾರೋ ಅವರು ತಗ್ಗಿಸಲ್ಪಡುತ್ತಾರೆಂದು, ಯಾರು ತಗ್ಗಿಸಲ್ಪಡುತ್ತಾರೋ ಅವರು ಹೆಚ್ಚಿಸಲ್ಪಡುತ್ತಾರೆಂದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡು, ಈ ಹೃದಯದೊಳಗಿರುವಂಥ ಆ ಕೆಲವೊಂದು ಆತ್ಮಗಳಿರ್ತವೆ. ಹೊಟ್ಟೆ ಕಿಚ್ಚಿನ ಆತ್ಮವಾಗಲಿ, ಕಪಟತನದ ಆತ್ಮವಾಗಲಿ, ಇನ್ನೊಬ್ಬರು ನಾನು ಕೆಟ್ಟದ್ದು ಮಾಡುವಂತೆ ಯೋಚನೆ ಮಾಡುವುದನ್ನಾಗಲಿ, ಈ ಆತ್ಮಗಳು ನಮಗೆ ಗೊತ್ತಿರುತ್ತವೆ. ಈ ಆತ್ಮಗಳು ನಮ್ಮಿಂದ ತೊಲಗಿ ಹೋಗಬೇಕಾದರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವೆ, ಆ ಶಿಲುಬೆಯ ಮೇಲೆ ತೋರಿರುವ ಪ್ರೀತಿ ಏನಂದರೆ, ಯೇಸು ಕ್ರಿಸ್ತನು ಈ ಭೂಮಿಯಿಂದ ಹೊರಟು ಹೋಗುತ್ತಾ ಇದ್ದಿದ್ರು, ಆದರೂ ಅಲ್ಲಿ ಒಂದು ಮಾತೇನು ಹೇಳ್ತಾರೆ ಗೊತ್ತಾ? ತಂದೆ, ಇವರನ್ನು ಕ್ಷಮಿಸಿಬಿಡು, ಇವರು ಏನು ಮಾಡ್ತಾರೋ ಅರಿಯರು ಎಂದು ಹೇಳ್ತಾನೆ. ಇಂಥ ಮನಸ್ಸು ನನಗೆ ಬರುವುದಕ್ಕಾಗಿ ಕೃಪೆ ಕೊಡು. ಇಂಥ ಮನಸ್ಸಿನ ಅಗತ್ಯ ನನಗಿದೆ ಸ್ವಾಮಿ. ನನ್ನಲ್ಲಿರುವಂಥ ಈ ಕೆಟ್ಟ ಆತ್ಮಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲೆಂದು ಬೇಡಿಕೊಳ್ಳಬೇಕು. ನಾವು ಯಾವಾಗ ಬಾಯಿ ತೆರೆದು ಬೇಡಿಕೊಳ್ಳುತ್ತೇವೋ ಯೇಸು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ಯೇಸು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ನಿನಗೆ ಯೇಸುವಿನಲ್ಲಿರುವಂಥ ಆ ಮನಸ್ಸು ದೇವರು ಒದಗಿಸುತ್ತಾರೆ. ಯೇಸುವಿನ ಪ್ರೀತಿ ಯಾರು ಕೊಡೋಕ್ಕಾಗೋದಿಲ್ಲ. ಹೆತ್ತ ತಾಯಿ ತಂದೆ ಸಹ ಕೊಡೋಕ್ಕಾಗಲ್ಲ, ಅಣ್ಣ ತಮ್ಮರು ಕೊಡೋಕ್ಕಾಗಲ್ಲ, ಅಕ್ಕ ತಂಗಿದರು ಕೊಡೋಕ್ಕಾಗಲ್ಲ. ಯೇಸುವಿನಲ್ಲಿರುವ ಪ್ರೀತಿ ನಿನ್ನಲ್ಲಿ ಬರಬೇಕಾದರೆ ನೀನು ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಬೇಕು. ಯೇಸುವಿನಲ್ಲಿರುವ ಮನಸ್ಸು ನಿನಗೆ ಬರಬೇಕಾದರೆ ನೀನು ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಾನು ನಿನಗೆ ವಿರೋಧವಾಗಿ, ನಿನಗೆ ಪರಲೋಕಕ್ಕೆ ವಿರೋಧವಾಗಿ ಇವರ ವಿಷಯದಲ್ಲಿ ನಾನು ಹೊಟ್ಟೆ ಕಿಚ್ಚುಪಟ್ಟೆನು. ದಯಮಾಡಿ ನನ್ನನ್ನು ಕರುಣಿಸು, ದಯಮಾಡಿ ನನಗೆ ಸಹಾಯ ಮಾಡು. ಈ ಕೆಟ್ಟ ಆತ್ಮಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲಿ. ನನಗೆ ಯೇಸುವಿನಲ್ಲಿರುವ ಒಳ್ಳೆ ಮನಸ್ಸು ಬರಲಿ. ಯೇಸಯ್ಯ, ನಿನ್ನಲ್ಲಿರುವ ಒಳ್ಳೆ ಗುಣಗಳು ನನ್ನಲ್ಲಿ ಬರಲಿ ಎಂದು ಪ್ರಾರ್ಥನೆ ಮಾಡು. ಆಗ ಆತನಲ್ಲಿರುವ ಒಳ್ಳೆ ಗುಣಗಳು ಯೇಸು ನಿನಗೆ ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸ್ತ್ರೀಗೆ ದೇವರು ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ, ಆಕೆಗೆ ಏನಂತ ಕರೀತಾ ಇದ್ದಾರೆ ಗೊತ್ತಾ? ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು. ದೇವರು ಹೇಳುತ್ತಾ ಇಲ್ಲ, ನಾನೇ ನಿನಗೆ ಗುಣಪಡಿಸಿದ್ದೇನೆ, ನನ್ನ ಬಟ್ಟೆಯಲ್ಲಿ ಆ ಶಕ್ತಿ ಇದೆ ಅಂತ ದೇವರು ಹೇಳ್ತಾ ಇಲ್ಲ. ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ. ನಾವು ಒಂದೊಂದು ತೀರ್ಮಾನಕ್ಕೆ ಬರಬೇಕು. ನಮ್ಮೊಳಗಿರುವ ಕೆಟ್ಟ ಆತ್ಮಗಳನ್ನು ತೆಗೆದುಹಾಕಬೇಕೆಂದು ತೀರ್ಮಾನಕ್ಕೆ ಬರಬೇಕು. ಹಲ್ಲೆಲೂಯಾ. ಯಾವಾಗ ನಾವು ತೀರ್ಮಾನಕ್ಕೆ ಬರುತ್ತೇವೋ ಪರಲೋಕದಲ್ಲಿರುವಂಥ ಯೇಸು ಕ್ರಿಸ್ತನಲ್ಲಿರುವಂಥ ಆ ಒಳ್ಳೆ ಗುಣಗಳು ನಮ್ಮ ಒಳಗೆ ಬರುತ್ತವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ನಂಬಿದರೆ ಸಾಕು, ದೇವರ ಮಹಿಮೆ ನಿನ್ನ ಕುಟುಂಬದಲ್ಲಿ ಕಾಣುತ್ತೀಯ. ದೇವರು ಮಾಡುವ ಅದ್ಭುತಗಳನ್ನು ನೀನು ನೋಡುತ್ತೀಯ. ಆತನು ಜೀವ ಸ್ವರೂಪನು, ಆತನು ರಾಜ್ಯಾದಿ ರಾಜ್ಯನಾಗಿದ್ದಾನೆ, ಆತನು ಕರ್ತಾದಿ ಕರ್ತನಾಗಿದ್ದಾನೆ. ನೀನು ದೇವರನ್ನು ನಂಬುವುದಾದರೆ ಇದುವರೆಗೂ ನೋಡಿರುವ ಆ ಕಷ್ಟದ ಆತ್ಮಗಳನ್ನಾಗಲಿ, ಅವಮಾನದ ಆತ್ಮಗಳನ್ನಾಗಲಿ ಅವು ಇನ್ನು ಮುಂದೆ ನೀನು ನೋಡುವುದೇ ಇಲ್ಲ. ನಿನ್ನನ್ನು ದೇವರು, ನೀನು ಯಾವ ಸ್ಥಳದಲ್ಲಿ ಬಿದ್ದಿದೆಯೋ, ಯಾವ ಕುಟುಂಬದಲ್ಲಿ ನೀನು ಬಿದ್ದು ಹೋಗಿದೆಯೋ, ಅದೇ ಕುಟುಂಬದಲ್ಲಿ, ಅದೇ ಊರಲ್ಲಿ, ಅದೇ ಸ್ಥಳದಲ್ಲಿ ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ. ನಿನ್ನ ವೈರಿಗಳನ್ನು ನಿನಗೆ ಕೆಳಗಾಕಿ ತುಳಿದು ನಿನ್ನನ್ನು ಅವಮಾನಪಡಿಸಿ ಹಿಗ್ಗುತ್ತಾರೋ ಅವರನ್ನು ನೋಡಿ ಬೇರೆ ಯಾವುದೋ ಆಲೋಚನೆ ಮಾಡಬೇಡ, ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಅವರಿಗೆ, ಅವರನ್ನು ಕ್ಷಮಿಸು ಎಂದು ಪ್ರಾರ್ಥನೆ ಮಾಡು. ದೇವರು ಅವರನ್ನು ಕ್ಷಮಿಸುತ್ತಾನೆ, ನಿನ್ನನ್ನು ಸಹ ದೇವರು ಆಶೀರ್ವಾದ ಮಾಡುತ್ತಾನೆ.
ನಿನ್ನನ್ನು ಅನೇಕರ ಮುಂದೆ ದೇವರು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ನಿನಗೆ ಅವಮಾನ ಪಡಿಸಿದವರು ಸ್ವಲ್ಪ ಜನ ಇರಬಹುದು, ನಿನ್ನ ಕುಟುಂಬಕ್ಕೆ ಅವಮಾನ ಪಡಿಸಿದವರು ಸ್ವಲ್ಪ ಜನ ಇರ್ಬೋದು, ಆದರೆ ನಿನ್ನ ತಲೆ ಎತ್ತುವಂತೆ ಮಾಡಿರೋದು ದೇವರು ಮಾಡ್ತಾನಲ್ವಾ, ಅದು ಅನೇಕ ಜನರು ಬಂದು ನಿನ್ನನ್ನು ನೋಡಿ ಸಂತೋಷ ಪಡುವವರಾಗಿರುತ್ತಾರೆ. ಅನೇಕ ಜನದ ಮುಂದೆ ದೇವರು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಒಬ್ಬನೇ ದೇವರಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಹೇಳುತ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಭಯಪಡಬೇಡ. ಯೇಸು ಅದ್ಭುತ ಸ್ವರೂಪನಾಗಿದ್ದಾನೆ. ಯಾವ ಪರಿಸ್ಥಿತಿ ಬಂದರೂ ಸರಿ, ನೀನು ಹೃದಯದಲ್ಲಿ ಕೂತುಕೊಂಡು ನಿನ್ನ ಹೃದಯದಿಂದ ನೀನು ಬೇಡಿಕೋ. ದೇವರು ಎಲ್ಲ ವಿಷಯದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಆಶೀರ್ವದಿಸ್ತೇನೆಂದು ದೇವರು ಹೇಳಿದ್ದಾರೆ. ನಿನಗೋಸ್ಕರ ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದೇನೆಂದು ದೇವರು ಹೇಳಿದ್ದಾರೆ. ನಿನ್ನನ್ನು ಬಲಪಡಿಸುತ್ತೇನೆಂದು ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಯಾವ ಪರಿಸ್ಥಿತಿ ಬಂದರೂ ಭಯಪಡಬೇಡ. ಈ 12 ವರ್ಷದ ಕುಷ್ಠರೋಗಿ ಯಾವ ತೀರ್ಮಾನಕ್ಕೆ ಬಂದಿದ್ದಳೆಂದರೆ, ನಾನು ಆತನ ಉಡುಪಿನ ಗೊಂಡೆ ಮುಟ್ಟಿದರೆ ಸಾಕು, ನನಗೆ ಗುಣವಾಗುತ್ತದೆ. ಹಾಗೆ ನಿನ್ನ ಹೃದಯದಲ್ಲಿ ಒಂದು ತೀರ್ಮಾನ ತಗೋ. ನಾನು ಯೇಸುವನ್ನು ನಂಬುತ್ತೇನೆ, ನಾನು ಯೇಸುವನ್ನು ನಂಬುತ್ತೇನೆ. ಆ ಕಲ್ವೇರಿ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿರುವ ಯೇಸುವನ್ನು ನಂಬುತ್ತೇನೆ. ನನಗೋಸ್ಕರ ಯೇಸು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನನಗೋಸ್ಕರ ಯೇಸು ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾರೆ. ನಾನು ಆತನ ನಂಬುತ್ತೇನೆ. ಆತನು ಜೀವವುಳ್ಳುವ ದೇವರು. ಆತನ ಸಮಾಧಿಯನ್ನು ತೆರೆಯಲ್ಪಟ್ಟಿದೆ. ಈ ಲೋಕದಲ್ಲಿ ಅನೇಕರು ರಾಜ್ಯ ಮಹಾರಾಜಗಳು ಬಂದರು, ಸತ್ತು ಆ ಕಡೆ ಹೋಗಿದ್ದಾರೆ. ಬಂದಿರುವುದು ಒಬ್ಬನೇ ಯೇಸು. ಹಿಂತಿರುಗಿ ಬಂದಿದ್ದಾನೆ, ಮರಣವನ್ನು ಜಯಿಸಿ ಬಂದಿದ್ದಾನೆ. ಆತನೇ ನನಗೆ ಗುಣಪಡಿಸುತ್ತಾನೆ. ಆತನು ನನ್ನ ಸಂಗಡಿದ್ದಾನೆ ಎಂದು ನಂಬು. ಎಲ್ಲ ವಿಷಯದಲ್ಲಿ ಯೇಸು, ಜೀವವುಳ್ಳ ಯೇಸು, ಸಮಾಧಿ ಒಳಗಿಂದ ಎದ್ದು ಬಂದಿರುವ ಯೇಸು ನನ್ನ ಸಂಗಡಿದ್ದಾನೆ ಎಂದು ನಂಬು. ಈ ಪರಿಸ್ಥಿತಿ ನನ್ನ ಸಂಗಡಿರುವುದಿಲ್ಲ, ಯೇಸು ನನ್ನ ಸಂಗಡಿರುತ್ತಾನೆ ಎಂದು ನಂಬು. ಆ ಯೇಸು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಆ ಯೇಸು ಖಂಡಿತವಾಗಿ ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಆ ಯೇಸು ನಿನ್ನನ್ನು ಖಂಡಿತವಾಗಿ ನೀನು ಯಾವ ಸ್ಥಳದಲ್ಲಿ ಕುಗ್ಗಿ ಹೋಗಿದೋ, ಯಾವ ಸ್ಥಳದಲ್ಲಿ ನೀನು ಬಿದ್ದು ಹೋಗಿದೋ, ಅದೇ ಸ್ಥಳದಲ್ಲಿ ನಜರೇತಿನ ಯೇಸು ಕ್ರಿಸ್ತನು ಈ ಹೊತ್ತು ನಿನ್ನನ್ನು ತಿಳಿಸ್ತಾ ಇರುವುದು. ದೇವರು ಈ 12 ವರ್ಷದ ಕುಷ್ಠರೋಗಿಯ ಮಧ್ಯದಲ್ಲಿ ಅದ್ಭುತ ಮಾಡಿರುವ ಅದೇ ಯೇಸು ಜೀವಿತವಾಗಿದ್ದಾರೆ. ಅದೇ ಯೇಸು ನಿನ್ನ ಮಧ್ಯದಲ್ಲಿ ಇವತ್ತು ಅದ್ಭುತಗಳನ್ನು ಮಾಡುತ್ತಾರೆ. ಆಮೇನ್. ಭಯಪಡಬೇಡ. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸುವಿನ ಮೇಲೆ ನಂಬಿಕೆ ಇಡು. ಯಾವ ರೀತಿ ಸ್ತ್ರೀ ಆತನ ಮೇಲೆ ನಂಬಿಕೆ ಇಟ್ಟಿಳು, ಅದೇ ಪ್ರಕಾರ ನೀನು ನಂಬಿಕೆ ಇಡುವುದಾದರೆ ನಿನ್ನಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.